ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಕತೆ ಶುರು ಮಾಡೋಣ. ಕತೆಗೆ ಹೋಗೋಣ. ಇವತ್ತೊಂದು ಹೊಸ ಕತೆಯೊಂದಿಗೆ ಬಂದಿದ್ದೇನೆ. ಯಾವ ಕತೆ? ನೋಡೋಣ ಬನ್ನಿ. ಕತೆ ಹೆಸರು ಪ್ರಿಯ ಮಗನು ಗುಲಾಮನಾದನು. ಯಾಕೋಬನು ತನ್ನ ತಂದೆಯಾದ ಇಸಾಕನ ಮನೆಗೆ ಬಂದನು. ಏಸಾವನು ಯಾಕೋಬನನ್ನು ಕೊಲ್ಲುವುದಾಗಿ ಒಂದು ಸಾರಿ ನಿರ್ಧರಿಸಿಕೊಂಡಿದ್ದನು. ಆದರೆ ಏಸಾವನು ಯಾಕೋಬನನ್ನು ಮನೆಗೆ ಬರಮಾಡಿಕೊಂಡ ರೀತಿಯನ್ನು ನೋಡಿ ಇಸಾಕನು ಬಹಳ ಸಂತೋಷಪಟ್ಟನು. ಆದರೆ ಯಾಕೋಬನ ಮಕ್ಕಳು ಸಂತೋಷಪಡಲಿಲ್ಲ, ಯಾಕೆಂದರೆ ಅವರ ಕೊನೆಯ ಮಗನಾದ ಯೋಸೇಫನನ್ನು ಯಾಕೋಬನು ಹೆಚ್ಚಾಗಿ ಪ್ರೀತಿಸುತ್ತಿದ್ದನು. ಒಂದು ದಿನ ಯೋಸೇಫನು ತನ್ನ ಕನಸನ್ನು ಅಣ್ಣಂದಿರಿಗೆ ವಿವರಿಸುತ್ತಿದ್ದನು. ಅದೇನೆಂದರೆ, ನಾವು ಹೊಲದಲ್ಲಿ ಸಿವುಡುಗಳನ್ನು ಕಟ್ಟುತ್ತಾ ಇದ್ದೆವು. ಆಗ ನನ್ನ ಸಿವುಡು ಎದ್ದು ನಿಲ್ಲಲು ನಿಮ್ಮ ಸಿವುಡುಗಳು ಸುತ್ತಲೂ ಬಂದು ನನ್ನ ಸಿವುಡಿಗೆ ಅಡ್ಡ ಬಿದ್ದದ್ದನ್ನು ಕಂಡೆನು ಎಂದು ಹೇಳಿದನು. ಇದನ್ನು ಕೇಳಿ ಅವರು ಇನ್ನೂ ಹೆಚ್ಚಾಗಿ ದ್ವೇಷಿಸಿದರು. ಆ ಕನಸು ಯೋಸೇಫನಿಗೆ ತನ್ನ ಅಣ್ಣಂದಿರಿಗಿಂತ ಅಧಿಕ ಪ್ರಾಮುಖ್ಯವಾಯಿತು. ಯೋಸೇಫನ ಎರಡನೇ ಕನಸು, ಅದರಲ್ಲಿ ಸೂರ್ಯಚಂದ್ರರು ನಕ್ಷತ್ರಗಳು ಅವನಿಗೆ ಅಡ್ಡ ಬಿದ್ದವು ಎಂದು ಹೇಳಿದನು. ಆಗ ಯಾಕೋಬನು ಕೋಪದಿಂದ, ನಾನು ನಿನ್ನ ತಾಯಿಯು ಅಣ್ಣ ತಮ್ಮಂದಿರು ನಿನ್ನ ಮುಂದೆ ಅಡ್ಡ ಬೀಳುವುದಕ್ಕೆ ಬಂದೆವೋ ಎಂದು ಹೇಳಿ ಗದರಿಸಿದನು. ಒಂದು ದಿನ ಯಾಕೋಬನು ಯೋಸೇಫನನ್ನು ಕರೆದು, ನೀನು ಹೋಗಿ ನಿನ್ನ ಅಣ್ಣಂದಿರ ಯೋಗಕ್ಷೇಮವನ್ನು, ಆಡುಕುರಿಗಳ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬಾ ಎಂದು ಅಪ್ಪಣೆ ಕೊಟ್ಟು ಕಳುಹಿಸಿದನು. ಅವನ ಅಣ್ಣಂದಿರು ಯೋಸೇಫ್ ಬರುವುದನ್ನು ನೋಡಿದರು. ಆ ಕನಸಿನವನು ಬರುತ್ತಿದ್ದಾನೆ, ಅವನನ್ನು ಕೊಲ್ಲೋಣವೆಂದು ಒಳಸಂಚು ಮಾಡಿದರು. ಆದರೆ ಮುಂದೆ ಯೋಸೇಫನಿಗೆ ಅಪಾಯವಿದೆ ಎಂದು ತಿಳಿಯಲಿಲ್ಲ. ಹಿರಿಯ ಅಣ್ಣನಾದ ರೂಬೇನನು ಅವರ ಮಾತನ್ನು ಅಂಗೀಕರಿಸಲಿಲ್ಲ. ನಾವು ಅವನ ಪ್ರಾಣವನ್ನು ತೆಗೆಯಬಾರದು, ಅವನನ್ನು ಕಾಡಿನಲ್ಲಿರುವ ಈ ಗುಂಡಿಯೊಳಗೆ ಹಾಕೋಣ, ಅವನು ಅಲ್ಲೇ ಸಾಯಲಿ ಎಂದು ಹೇಳಿ ರೂಬೇನನು ಯೋಸೇಫನನ್ನು ಅವನ ಕೈಯಿಂದ ತಪ್ಪಿಸಿದನು. ಯೋಸೇಫನು ಹತ್ತಿರಕ್ಕೆ ಬಂದಾಗ ತನ್ನ ಅಣ್ಣಂದಿರು ಅವರ ತಂದೆ ಯೋಸೇಫನಿಗೆ ಪ್ರತ್ಯೇಕವಾಗಿ ಮಾಡಿಸಿದ ನಿಲುವಂಗಿಯನ್ನು ಕಿತ್ತುಕೊಂಡು ಅವನನ್ನು ಹಿಡಿದು ಆ ಗುಂಡಿಯೊಳಗೆ ಹಾಕಿದರು. ರೂಬೇನನು ಇಲ್ಲದಿರುವಾಗ ಇಷ್ಮಾಯೇಲ್ಯರ ಗುಂಪು ಒಂಟೆಗಳ ಮೇಲೆ ಬರುವುದನ್ನು ಕಂಡರು. ಅವರು ಐಗುಪ್ತ ದೇಶಕ್ಕೆ ಪ್ರಯಾಣ ಮಾಡುತ್ತಿದ್ದರು. ಇದನ್ನು ನೋಡಿ ಯೆಹೂದನು, ನಾವು ನಮ್ಮ ತಮ್ಮನನ್ನು ಅವರಿಗೆ ಮಾರಿಬಿಡೋಣ ಎಂದು ಕೂಗಿದನು. ಅವನ ಮಾತಿಗೆ ಒಪ್ಪಿಕೊಂಡು ಯೋಸೇಫನನ್ನು 20 ಬೆಳ್ಳಿ ನಾಣ್ಯಗಳಿಗೆ ಇಸ್ರಾಯೇಲ್ಯರಿಗೆ ಮಾರಿಬಿಟ್ಟರು. ಕಣ್ಣೀರಿನಿಂದ ಭಯದಿಂದ ಅಸಹಾಯಕನಾಗಿ ಯೋಸೇಫನು ತನ್ನ ಕುಟುಂಬದಿಂದ ಹಾಗೂ ಸ್ವದೇಶದಿಂದ ದೂರ ಹೋದನು. ಈ ಅಂಗಿ ಯೋಸೇಫನದೋ ಎಂದು ಅಂಗಿ ರಕ್ತದಿಂದ ತುಂಬಿತ್ತು. ನಾವು ಈ ಅಂಗಿಯನ್ನು ಕಾಡಿನಲ್ಲಿ ಕಂಡೆವು. ಆ ಕೆಟ್ಟ ಅಣ್ಣಂದಿರು ಯೋಸೇಫನನ್ನು ಕಾಡು ಮೃಗವು ಕೊಂದು ತಿಂದಿರಬಹುದು ಎಂದು ಯಾಕೋಬನನ್ನು ನಂಬಿಸಿದರು. ಯಾಕೋಬನು ದುಃಖದಿಂದ ಗೋಳಾಡಿ ತನ್ನ ಬಟ್ಟೆಯನ್ನು ಹರಿದುಕೊಂಡನು. ಅವನನ್ನು ಸಂತೈಸಲು ಯಾರಿಂದಲೂ ಆಗಲಿಲ್ಲ. ಐಗುಪ್ತ ದೇಶದಲ್ಲಿ ಯೋಸೇಫನು ಒಬ್ಬಂಟಿಗನಾಗಿ ಭಯಪಟ್ಟಿರಬಹುದು. ಬಹುಶಃ ಮನೆಗೆ ಹೋಗಬೇಕು ಅಂತ ಅನ್ನಿಸಿರಬಹುದು. ಆದರೆ ಅವನಿಗೆ ತಪ್ಪಿಸಿಕೊಳ್ಳಲು ಆಗಲಿಲ್ಲ. ಯೋಸೇಫನು ಪೋಟಿಫರನ ದೃಷ್ಟಿಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡುವವನು ಹಾಗೂ ನಂಬಿಗಸ್ತನೂ ಆಗಿಯೂ ಕಾಣಿಸಿಕೊಂಡನು. ಒಂದು ದಿನ ಪೋಟಿಫರನು, ನೀನು ಏನೇ ಕೆಲಸ ಮಾಡಿದರೂ ಸಫಲವಾಗುತ್ತದೆ, ಯೆಹೋವನು ನಿನ್ನ ಜೊತೆ ಇದ್ದಾನೆ, ನಿನ್ನನ್ನು ನನ್ನ ಸ್ವಂತ ಸೇವಕನನ್ನಾಗಿ ಹಾಗೂ ನನ್ನ ಎಲ್ಲ ಆಸ್ತಿ ಹಾಗೂ ಕೆಲಸಗಾರರ ಮೇಲೆ ಒಡೆಯನನ್ನಾಗಿ ನೇಮಿಸುತ್ತೇನೆ ಎಂದು ಯೋಸೇಫನಿಗೆ ಹೇಳಿದನು. ದೇವರು ಯೋಸೇಫನ ದೆಸೆಯಿಂದ ಪೋಟಿಫರನಿಗೆ ಒಳ್ಳೆ ಫಲವನ್ನು ಹಾಗೂ ಬಹುಧನವನ್ನು ಕೊಟ್ಟನು. ಆಗ ಯೋಸೇಫನು ಮುಖ್ಯವಾದ ವ್ಯಕ್ತಿಯಾದ ದೇವರನ್ನು ಇನ್ನೂ ಹೆಚ್ಚಾಗಿ ನಂಬಿಗಸ್ತಿಕೆಯಿಂದ ದೇವರನ್ನು ಸೇವಿಸಿದನು. ಆದರೆ ಯೋಸೇಫನಿಗೆ ತೊಂದರೆಗಳು ಬಂದವು. ಪೋಟಿಫರನ ಹೆಂಡತಿಯು ಒಬ್ಬ ದುಷ್ಟ ಹೆಂಗಸಾಗಿದ್ದಳು. ಯೋಸೇಫನಿಗೆ ಅವಳ ಗಂಡನ ಸ್ಥಾನವನ್ನು ತೆಗೆದುಕೊಳ್ಳಲು ಕೇಳಿಕೊಂಡಳು.
ಆದರೆ ಯೋಸೇಫನು ದೇವರ ವಿರುದ್ಧ ಪಾಪ ಮಾಡಲು ಇಚ್ಛಿಸದೆ ಇವಳನ್ನು ತಿರಸ್ಕರಿಸಿದನು. ಆ ಹೆಂಗಸು ಯೋಸೇಫನನ್ನು ಒತ್ತಾಯಪಡಿಸಿದಳು, ಆದರೆ ಅವನು ಓಡಿ ಹೋದನು. ಆಗ ಅವಳಿಗೆ ಅವನ ಬಟ್ಟೆ ಸಿಕ್ಕಿತು. ನಿನ್ನ ಸೇವಕನು ನನ್ನನ್ನು ಮಾನಭಂಗ ಮಾಡಬೇಕೆಂದಿದ್ದನು, ಇಗೋ ಇಲ್ಲಿದೆ ಅವನ ಬಟ್ಟೆ ಎಂದು ಅವಳ ಗಂಡನಾದ ಪೋಟಿಫರನಿಗೆ ದೂರು ನೀಡಲು ಆತನಿಗೆ ಸಿಟ್ಟು ಬಂತು. ಬಹುಶಃ ಆತನ ಹೆಂಡತಿ ಸುಳ್ಳು ಹೇಳುತ್ತಿದ್ದಾಳೆಂದು ಅನಿಸಿರಬಹುದು. ಆದರೆ ಪೋಟಿಫರನು ಏನಾದರೂ ಮಾಡಬೇಕಿತ್ತು. ಅವನು ಏನೂ ಮಾಡಬಹುದು, ನೋಡೋಣ ಬನ್ನಿ. ಪೋಟಿಫರನು ಯೋಸೇಫನನ್ನು ಹಿಡಿಸಿ ಸೆರೆಮನೆಗೆ ಹಾಕಿಸಿದನು. ಅವನು ನಿರ್ದೋಷಿಯಾಗಿದ್ದನು. ಅವನಿಗೆ ಯಾವ ಕೋಪವೂ ಹಾಗೂ ನೋವೂ ಇರಲಿಲ್ಲ. ಬಹುಶಃ ಯೋಸೇಫನು ತನ್ನ ಕಷ್ಟ ನಷ್ಟಗಳಿಂದ ಕಲಿಯುತ್ತಿದ್ದನು. ಎಲ್ಲೇ ಇರಲಿ ಅವನು ದೇವರನ್ನು ಘನಪಡಿಸಿದನು. ಹಾಗೆಯೇ ದೇವರು ಸಹ ಅವನನ್ನು ಸೆರೆಮನೆಯಲ್ಲಿಯೂ ಘನಪಡಿಸಿದನು. ನೋಡಿದ್ರಲ್ಲ ಹೇಗೆ ಯೋಸೇಫನನ್ನು ಪೋಟಿಫರನಿಗೆ ಮಾರಿಬಿಟ್ಟರು, ಐಗುಪ್ತರಿಗೆ ಮಾರಿಬಿಟ್ಟರು. ಅದೇ ರೀತಿಯಲ್ಲಿ ಅವನನ್ನು ಹೇಗೆ ದೇವರು ಮೇಲೆ ತಂದರು, ಹೇಗೆ ಅವನನ್ನು ಆಳಾಗಿದ್ದವನು ಅರಸನಾಗಿ ಆದ ಎಂಬುದಾಗಿ ನಾವು ನೋಡಬಹುದು. ಅರಸನಾಗಿ ಏನನ್ನು ಮಾಡ್ದ ಎಂಬುದಾಗಿ ಮುಂದಿನ ಕಥೆಯಲ್ಲಿ ನಾನು ತಿಳಿಸ್ತೇನೆ. ಪ್ರಿಯ ಮಗನು ಗುಲಾಮನಾದನು ಈ ದೇವರ ವಾಕ್ಯದ ಬೈಬಲ್ನಿಂದ ಆರಿಸಿದ ಕಥೆಯಾಗಿದೆ. ಇದು ಸಿಕ್ಕುವ ಭಾಗ ಆದಿಕಾಂಡ 37 ಹಾಗೂ ಆದಿಕಾಂಡ 39ನೇ ಅಧ್ಯಾಯಗಳಲ್ಲಿ ಸಿಕ್ಕುತ್ತದೆ. ನೀವು ಬೈಬಲ್ ತೆಗೆದು ಕೂಡ ಓದಬಹುದು. ಓಕೆ, ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ, ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಎಲ್ಲ ಜನರಿಗೆ ತಲುಪೋದಕ್ಕೋಸ್ಕರ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು.